ನಮಸ್ತೆ ವೀಕ್ಷಕರೇ, ಇದು ನೋಡ್ತಾ ಇದ್ದೀರಾ. ಈ ಯೆಲ್ಲೋ ಕಲರ್ ಹೂ ಬಂದ್ಬಿಟ್ಟು ಏನಂದ್ರೆ ಸಣ್ಣ ಅರಿಕ್ಯುಲೋಟ. ಇದನ್ನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತಂಗಡಿ ಹೂ, ಆವರಿಕೆ ಹೂ ಅಂತ ಏನಂದ್ರೆ ಕರೀತಾರೆ. ಸೊ ಇದು ಆರೋಗ್ಯದ ಏನಂದ್ರೆ ದೃಷ್ಟಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುವಂತ ಒಂದು ಗಿಡ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೋಡಿ ವೀಕ್ಷಕರೇ, ಈ ಎಲೆಗಳನ್ನ ಎಲೆ ಕಾಣಿಸ್ತಾ ಇದೆ, ಇದ್ರ ಹೂಗಳು, ಬೇರು, ಕಾಂಡ ಎಲ್ಲವೂ ಏನಂದ್ರೆ ಔಷಧಿ ಗುಣಧರ್ಮ ಹೊಂದಿದೆ. ಸೊ ಯಾರಿಗಾದ್ರೂ ಮಧುಮೇಹ ಜಾಸ್ತಿ ಸಮಸ್ಯೆ ಇದ್ರೆ ಅಂತವ್ರು ಏನ್ ಮಾಡ್ಬೇಕಂದ್ರೆ ಈ ಹೂಗಳನ್ನ ತಂದು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಏನಂದ್ರೆ ಅದನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಅವ್ರ ಶುಗರ್ ಎಷ್ಟೇ ಇರಲಿ, ಶುಗರ್ ಇಮ್ಮಿಡಿಯೇಟ್ ಏನಂದ್ರೆ ಡೌನ್ ಆಗುತ್ತೆ. ಜೊತೆಗೆ ಏನಂದ್ರೆ ದೇಹ ಹೀಟ್ ಆಗಿ, ಬಾಡಿ ಹೀಟ್ ಆಗಿ ಏನಂದ್ರೆ ಕೈಕಾಲು ಉರಿ ಆಗುವಂತದ್ದು, ಈ ತರದ ಅಂಗಾಲು ಉರಿ, ಈ ತರದ ಏನಾದ್ರೂ ಸಮಸ್ಯೆ ಇದ್ರೆ ಅವಾಗ್ಲೂ ಈ ಕಷಾಯ ಮಾಡಿ ಕುಡಿಬಹುದು. ಇನ್ನು ಚಿಕ್ಕ ಮಕ್ಕಳಲ್ಲಿ ಏನಂದ್ರೆ ನೆಗಡಿ, ಕೆಮ್ಮಿನ ಸಮಸ್ಯೆ ಇದ್ದವರು ಕೂಡ ಏನಂದ್ರೆ ಈ ಒಂದು ತಂಗಡಿ ಹೂವಿನ ಒಂದು ಸೇವನೆಯನ್ನ ಮಾಡೋದ್ರಿಂದ ಏನಾಗುತ್ತಂದ್ರೆ ಅವರಿಗೂ ಕೂಡ ಏನಂದ್ರೆ ಆ ನೆಗಡಿ, ಕೆಮ್ಮು ಕಡಿಮೆ